ಹಾಯ್ ಎಲ್ಲರಿಗೂ ನಮಸ್ಕಾರ. Love from Ministry. Lots of love from Chandana And love from Tribal Champs. So, ಇವಾಗ ಎಲ್ಲರೂ ರೆಡಿ ಆಗಿ ಸೆಕೆಂಡ್ ಡೇ ಇವತ್ತು. ಎಸ್, ವೆಲ್ಕಮ್ ಟು ಡೇ 2. ಸೊ ಈಗ ಬಂದು ಎಲ್ಲರೂ ರೆಡಿ ಆಗಿದ್ವಿ ದೇವಸ್ಥಾನಕ್ಕೆ ಹೋಗೋಕ್ಕೆ. ಟೈಮ್ ಬಂದು ಇಟ್ಸ್ 8 o'clock. 7:57. ಓಕೆ, ಸೊ ಈಗ ಹೋಗೋಣ, ಬನ್ನಿ ಹೋಗೋಣ. ಐ ಆಮ್ ಆಲ್ಸೋ ರೆಡಿ. ಹಾಯ್ ಫ್ರೆಂಡ್ಸ್, ಈಗ ದರ್ಶನ ಆಯಿತು ಹೊರನಾಡಿನ ಅನ್ನಪೂರ್ಣೇಶ್ವರಿದು. ಸೊ ಇವಾಗ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿಗಲ್ಲ, ಯಾವುದೋ 2 ಪ್ಲೇಸ್ ಇದೆಯಂತೆ. ಶಾರದಾಂಬೆಯ ಮೂಲಸ್ಥಾನ, ಇನ್ನೊಂದು ಗಣಪತಿ ದೇವಸ್ಥಾನ, ಆಮೇಲೆ ಇನ್ನೊಂದು ಪಾರ್ವತಿ ದೇವಸ್ಥಾನ. ಅವೆರಡೇ ಇರೋದು. ಅದಾದ ನಂತರ ಇಲ್ಲಿ ತುಂಬ ಚೆನ್ನಾಗಿ ಕೊಡಿದ್ದಾರೆ ಸ್ಲಿಪ್ಪು, ನಂಗೆ ಇಷ್ಟ ಆಯಿತು. ಆ್ಯಂಡ್ ರೂಮ್ ಕೂಡ ಚೆನ್ನಾಗಿದೆ. ಸೊ ನಿಮ್ಗೆ ಯಾರಾದರೂ ಇಲ್ಲಿ ಸ್ಟೇ ಮಾಡಬೇಕು ಅನ್ನೋರು 20 days ಮುಂಚೆ ಬುಕ್ ಮಾಡಬೇಕಂತೆ. ಸೊ ಆ್ಯಂಡ್ ನಾವು ಚೆಕ್ ಇನ್ ಮಾಡಿದ್ದು 9:55 ಚೆಕ್ಔಟ್ ಮಾಡಿದ್ದು 10:19:27 ಸೆಕೆಂಡ್ ಕೂಡ ಕೊಡಿದ್ದಾರೆ. ಆ್ಯಂಡ್ ಟೋಟಲ್ 4 ಜನಕ್ಕೆ 784 ಏನೋ ಆಗಿದೆ. ಸೊ ಇಟ್ ವಾಸ್ ನೈಸ್. ಗಣಪತಿ ದೇವಸ್ಥಾನ ತುಂಬ ಚೆನ್ನಾಗಿರುತ್ತೆ, ನೀವು ಹೋಗಿ ನೋಡಿ. ಹೌದು, ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಶೃಂಗೇರಿಗೆ. ಶೃಂಗೇರಿಗಿಂತ ಹೋಗೋಕ್ಕಿಂತ ಮುಂಚೆ ಶಾರದಾಂಬೆಯ ಮೂಲಸ್ಥಾನ, ಏನಪ್ಪ ಊರ ಹೆಸರು? ಏನೋ ಹರ ಅಂತೇನೋ ಬರುತ್ತೆ. ಹರಿಹರಪುರ ಹೋಗಿ ಆಮೇಲೆ ಇನ್ನೊಂದು ಗಣಪತಿ ದೇವಸ್ಥಾನ ಇದೆ. ಸೊ ಅಲ್ಲೂ ಹೋಗೋಣ. ಆ್ಯಂಡ್ ತೋರಿಸಿದ್ದೀನಿ ನಿಮಗೆ ಹೇಗಿತ್ತು ಅನ್ನಪೂರ್ಣೇಶ್ವರಿಯ ದರ್ಶನ ಅಂತ. ಸ್ವಲ್ಪ ರಶ್ ಇತ್ತು, ಯಾಕಂದರೆ ನವರಾತ್ರಿ ಟೈಮ್ ಅಲ್ವಾ, ಅದಕ್ಕೆ ಸ್ವಲ್ಪ ರಶ್ ಇತ್ತು. ಇಟ್ಸ್ ಫೈನ್. ಆ್ಯಂಡ್ ನಾವು ಸ್ವಲ್ಪ ಫ್ರೂಟ್ಸ್ ತಗೊಂಡಿದ್ದೀವಿ. ಬೆಂಡೆಕಾಯಿ ಚಿಪ್ಸ್, ಮೈ ಫೇವ್ರೆಟ್ ಚಿಪ್ಸ್ ಅಂತಲೇ ಹೇಳ್ಬೋದು. ಹೊರನಾಡು ಬಂದಾಗ, ಶೃಂಗೇರಿಗೆ ಬಂದಾಗ ಅಫ್ಕೋರ್ಸ್ ನಾವು ತೊಗೊಂಡ್ರೆ ಹೋಗಲ್ಲ. ಸೊ ನಿಯರ್ಲಿ 10 ಪ್ಯಾಕೆಟ್ಸ್ ಏನೋ ತೊಗೊಂಡಿದ್ದೀವಿ. ಸೊ ನನಗೂ, ಆಸ್ಟ್ರೇಲಿಯಾಗೂ, ಚಂದನಾಗೂ, ಎಲ್ಲರಿಗೂ. ಸೊ ಆ್ಯಂಡ್ ಲೆಟ್ಸ್ ಎಂಜಾಯ್ ಈಟಿಂಗ್. ಈಗ ನಾವು ಶೃಂಗೇರಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ಪ್ಲೇಸ್ ಹೇಳಿದ್ನಲ್ಲ, ಗಣಪತಿ ಟೆಂಪಲ್ ಮತ್ತು ಶಾರದಾಂಬೆಯ ಮೂಲಸ್ಥಾನ, ಅಲ್ಲಿ ಕ್ಯಾನ್ಸಲ್ ಆಯಿತು, ಲಾಂಗ್ ಜರ್ನಿ ಅಂದ್ಬಿಟ್ಟು. ಸೊ ಈಗ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಇನ್ನು 10 ಮಿನಿಟ್ಸಲ್ಲಿರುತ್ತೆ ದೇವಸ್ಥಾನ, ಇಲ್ಲೇ ಇದೆ. ಅಲ್ಲೋಗಿ ಈಗ ದರ್ಶನ ಮಾಡಿ ಊಟ ಮಾಡಿ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಅಂತ ನೋಡೋಣ. ಬೀಚ್ ಉಡುಪಿಗೆ ಹೋಗ್ತಾ ಇದ್ವಿ. ಸೊ ಅಲ್ಲಿ ಬಂದು ಕೀಪ್ ವಾಚಿಂಗ್. ಒಳಗಡೆ ದೇವ್ರು ತೋರಿಸೋಕ್ಕಾಗಲ್ಲ, ತೋರಿಸ್ತೀನಿ, ಆ್ಯಕ್ಚುಲಿ ತೋರಿಸೋಕ್ಕಾಗಲ್ಲ, ಜಸ್ಟ್ ಔಟರ್ ಸರೌಂಡಿಂಗ್ಸ್ ತೋರಿಸ್ತೀನಿ. ಓಮಾ ಕಡಲೆಪುರಿ ರಸ್ಕೆಲ್ಲ ತೊಗೊಂಡಿದ್ದೀವಿ ಫಿಶ್ಗೆ ಹಾಕೋದಕ್ಕೆ. ಗ್ರ್ಯಾಂಡಾಗಿದೆ ಶೃಂಗೇರಿ ಅಂತೂ, ಫುಲ್ ರಶ್ ಇದೆ ಅಂತೆ. ಅಮ್ಮನವರ ಒಂದು ಕ್ಷೇತ್ರನ ಫುಲ್ಲು ಡೆಕೋರೇಟ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಹಳೆ ಶೃಂಗೇರಿ, ಅಲ್ಲಿ ಸೇವಾ ಅದೆಲ್ಲ ಮಾಡ್ಕೊಂಡು ಗ್ರ್ಯಾಂಡಾಗಿ ರೆಡಿ ಮಾಡೋರಲ್ಲಮ್ಮ. ಫ್ರೂಟ್ಸ್, ವೆಜಿಟೇಬಲ್ ಎಲ್ಲ ಯೂಸ್ ಮಾಡಿದ್ದಾರೆ. ಕುಂಬಳಕಾಯಿ, ಜೋಳ, ಕಬ್ಬಿನ ಕಬ್ಬು ಅಷ್ಟು ಯೂಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ತೆಂಗಿನಕಾಯಿ, ಬಳೆ, ಅರ್ಶಿನ ಕುಂಕುಮ ಎಲ್ಲ ಒಳಗಡೆ ಫುಲ್ ಗ್ರ್ಯಾಂಡಾಗಿ ಮಾಡಿದ್ದಾರೆ. ಫುಲ್ ರಶ್ ಐತೆ. ಡೈನಿಂಗ್ ಹಾಲಿಗೆ ಹೋಗ್ಬೇಕು ಅಂದರೆ ಕಾಯಬೇಕು, ಫುಲ್ ರಶ್. ಇಲ್ಲೆಲ್ಲ ದೇವಸ್ಥಾನ ಮುಗೀತು. ಆ ಶಿವ ಫೋಟೋ ತೆಗ್ಸ್ಕೊಳ್ಳೋಣ ಅಂದ್ಕೊಂಡ್ವಿ, ಬಟ್ ಫೋಟೋ ತೆಗಿಯೋಕ್ಕೆ ಅವಕಾಶ ಇರಲಿಲ್ಲ. ಆ್ಯಂಡ್ ಇಲ್ಲಿ ಗಣಪತಿ ದೇವಸ್ಥಾನ ಮುಚ್ಚಿತ್ತು, ತೆಗ್ದಿಲ್ಲ. ಆ್ಯಂಡ್ ಅಲ್ಲಿ ಕಾಣಿಸ್ತಿರೋದು ಶಾರದಾಂಬೆ ದೇವಸ್ಥಾನ. ಫುಲ್ಲು ಫುಲ್ ಸಕ್ಕತ್ತಾಗಿ ಮಾಡಿದ್ದಾರೆ, ಲೈಕ್ ಮ್ಯಾಜಿಕಲ್ ವರ್ಲ್ಡ್ ಥರನೇ ಇದೆ. ಆ್ಯಂಡ್ ಅಲ್ಲಿ ಕಾಣಿಸ್ತಿದೆ ಗೋಪುರ. ಆ್ಯಂಡ್ ಇಲ್ಲಿ ಡೈನಿಂಗ್ ಹಾಲ್ ಏರಿಯಾ. ಹೋಗಿ ಊಟ ಮಾಡಿಕೊಂಡು ವಿ ಆರ್ ಗೋಯಿಂಗ್ ಟು ಉಡುಪಿ.
ಓಕೆ ನಾವು ಉಡುಪಿಗೆ ಹೋಗ್ತಾ ಇದ್ದೀವಿ. ಫುಲ್ ಜೋಶ್ ಇದೆ ಅವಳಲ್ಲಿ. ನಮ್ಮಪ್ಪ ಯಾವುದೋ ಒಗಟ್ ಬುಕ್ ಕೊಟ್ಬಿಟ್ಟು ಹೋಗ್ತಾರ ಆಗಿಲ್ಲ. ಆ್ಯಕ್ಚುಲಿ ಉಡುಪಿಗೆ ಹೋದರೆ ಅಲ್ಲಿ ದೇವಸ್ಥಾನ ಇರುತ್ತೆ, ಸ್ವಿಮ್ಮಿಂಗ್ ಇರುತ್ತೆ, ಎಲ್ಲ ಇರುತ್ತೆ. ಸೊ ಅಲ್ಗೋದ್ಮೇಲೆ ತೋರಿಸ್ತೀನಿ ದಾರಿ ಅವಳು ತೋರಿಸ್ತಾಳೆ ನೋಡಿ ತೋರಿಸ್ತೀನಿ. ಅಲ್ಲಿ ಗಂಟ ಕೀಪ್ ವಾಚಿಂಗ್. ಹಾಯ್, ಈಗ ಆ್ಯಕ್ಚುಲಿ ಉಡುಪಿಗೆ ಬಂದಿದ್ವಿ ಅಂತ ಹೇಳಿದಾಗ ಸೊ ಮಲ್ಪೆ ಬೀಚ್ನ ಹೋಗಿ ಸ್ವಿಮ್ ಮಾಡ್ಕೊಂಡು ಬಂದ್ವಿ. ಅದನ್ನು ನಿಮ್ಗೆ ತೋರಿಸೋಕ್ಕಾಗಿಲ್ಲ, ಸಾರಿ. ಎಸ್, ಯಾಕಂದರೆ ಫೋನ್ ಯಾರು ಎತ್ಕೊಂಡು ಹೋಗಿಲ್ಲ. ನೆಂದೋಗ್ಬಿಡುತ್ತೆ ಫೋನ್. ಎಸ್, ಒಂದು ಫೋಟೋ ಅದು ಬೇರೆ ಹಂಪು ಹಿಂಗೆ. ಎಸ್, ಬಟ್ ಗುಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಸ್ವಲ್ಪ ಮಲ್ಪೆ ಬೀಚಲ್ಲಿ ಆಡಾದ್ಮೇಲೆ ಬಂದು ನಾವು ಪಾನಿಪುರಿ ತಿಂದ್ವಿ, ಪೊಟ್ಯಾಟೊ ಟ್ವಿಸ್ಟ್, ಸೊ ಸ್ನ್ಯಾಕ್ಸ್ ತಿನ್ಕೊಂಡ್ಬಂದ್ವಿ. ಆ್ಯಂಡ್ ಬೀಚಲ್ಲಿ ಸ್ವಲ್ಪ ಶೆಲ್ಸ್ನ ಕಲೆಕ್ಟ್ ಮಾಡಿದ್ವಿ. ಇಟ್ಸ್ ವೆರಿ ಗುಡ್ ಶೆಲ್ಸ್ ಅಂತ ಹೇಳ್ಬೋದು. ಸೊ ನೀವು ಒಂದೊಂದಾಗಿ ತೋರಿಸ್ತೀವಿ, ದೊಡ್ಡ ತೋರಿಸ್ತೀವಿ, ಚಿಕ್ಕ ನಾರ್ಮಲ್ ಆಗಿ ಹೆಂಗಿರುತ್ತೆ. ಫಸ್ಟ್ ಒನ್ ಯೂನಿಕ್ ಆಗಿರುತ್ತೆ. ಆಮೇಲೆ ಇದು ಒಂದು ನಿಮಿಷ ಇದು ಬರುತ್ತೆ. ಆ್ಯಕ್ಚುಲಿ ಇದು ಲೈಕ್ ಶಂಕು ಥರ ಬರುತ್ತಲ್ಲ. ಐ ಥಾಟ್ ವಿ ಕ್ಯಾನ್ ಡಿಯರ್ ಏನು ಕೇಳಿಸ್ತಾರೆ ನೋಡು, ಕೇಳಿಸ್ತಾರೆ, ಕೇಳಿಸ್ತಿಲ್ಲ. ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ಬಂದು ಈ ಶೆಲ್ ಸಿಕ್ತು. ಇದು ತುಂಬ ಚೆನ್ನಾಗಿದೆ, ಒಳಗಡೆ ಏನಿಲ್ಲ ಈ ಥರ ಇದೆ. ನೆಕ್ಸ್ಟ್ ಇದೇ ಥರ ನಮಗೆ ಪ್ಯಾಟ್ರನ್ ಇರೋ ಸಿಕ್ತು, ಅದು ಗರ ಇದೆ. ಇದು ಬಂದು ಪ್ಲೇನ್ ಇತ್ತು, ಇದು ಲೈಕ್ ಸ್ವಲ್ಪ ಲೈನ್ ಪ್ಯಾಟ್ರನ್ ಇದೆ, ಕಾಣಿಸ್ತಾ ಇದೆಯಾ? ಐ ಹೋಪ್ ಯು ಕ್ಯಾನ್ ಸಿ. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಒಡೆದೋಗಿರೋ ಶೆಲ್ ಕೂಡ ಸಿಕ್ತು. ಸೊ ಆಮೇಲೆ ಆ್ಯಂಡ್ ಇದು ನನಗೆ ಯಾಕೋ ಬಟರ್ಫ್ಲೈ ಶೆಲ್ ಥರ ನನಗೆ ಇಷ್ಟ ಆಯಿತು. ತಗೊಂಡು ಬಟರ್ಫ್ಲೈ ಅದೇ ರೆಕ್ಕೆ ಥರನೇ ಇದೆ. ಸೊ ವೆರಿ ನೈಸ್. ಆ್ಯಂಡ್ ನೆಕ್ಸ್ಟ್ ಇದು ಯಾವುದೋ ಗರ ಥರ ಇತ್ತು, ಆ ಥರ ಶೆಲ್ ಚಿಕ್ಕದು ತೋರ್ಸೋಣ, ಚೆನ್ನಾಗಿದೆ. ಎಸ್, ಒಂದು ನಿಮಿಷ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಯೂನಿಕ್ ಆಗಿರೋದು ತೋರಿಸ್ತಾ ಇದ್ವಿ. ಇದು ಕೂಡ ಬಟರ್ಫ್ಲೈ ಥರನೇ ಕಾಣುತ್ತೆ ನನಗೆ. ಆ್ಯಂಡ್ ಇದು ಕೂಡ ಬಂದೆ ಡಿಫ್ರೆಂಟ್ ಪ್ಯಾಟ್ರನ್ ಆ್ಯಕ್ಚುಲಿ ಇದು ನೀವು ಹಿಡ್ಕೊಬಂದ, ಅದನ್ನು ನಾನು. ಎಸ್, ಅದು ಕೂಡ ಹಾಫ್ ಶಂಕು ಕಟ್ ಆಗಿರೋ ಥರನೇ ಇದೆ. ಆಮೇಲೆ ಈ ಥರ ಕಲ್ಲು ಸಿಕ್ತು, ಆಮೇಲೆ ಈ ಥರನೂ ಸಿಕ್ತು. ಆ್ಯಂಡ್ ನಾರ್ಮಲ್ ಈ ಥರ ಚಿಕ್ಕದು ಶೆಲ್ ಸಿಕ್ತು. ಆ್ಯಂಡ್ ಚಿಕ್ಕದು ನೋಡೋದಾದ್ರೆ ತೀರಾ ಚಿಕ್ಕದು ಇದೆ, ಮೀಡಿಯಮ್ ಇದೆ, ತೀರಾ ದೊಡ್ಡದಾಗಬೇಕು. ಬಟ್ ಗುಡ್ ಶೆಲ್ಸ್ ಎಲ್ಲ ಸಿಕ್ತು ನಮಗೆ. ಆ್ಯಂಡ್ ಇಲ್ಲಿ ನಾವೆಲ್ಲ ಕುತ್ಕೊಂಡು ಕಲೆಕ್ಟ್ ಬ್ಲ್ಯಾಕ್ ಶೆಲ್ ಥರ ಇದೆ. ಇದು ಒಳಗಡೆ ತೋರಿಸು, ಚೆನ್ನಾಗಿರುತ್ತೆ. ಬ್ಲ್ಯಾಕ್ ನೋಡಿ ಒಳಗಡೆ, ನೋಡಿ ಫ್ರೆಂಡ್ಸ್ ಒಳಗಡೆ. ಓಕೆ. ಆ್ಯಂಡ್ ಇವೆಲ್ಲ ನಮ್ಮ ಸೀ ಕಲೆಕ್ಷನ್. ಆ್ಯಂಡ್ ತುಂಬ ಚೆನ್ನಾಗಿತ್ತು ಮಲ್ಪೆ ಬೀಚ್ ಕೂಡ. ಆ್ಯಂಡ್ ಇವಾಗ ನಾವು ಸ್ನಾನ ಎಲ್ಲ ಮಾಡ್ಕೊಂಡಿದ್ದೀವಿ. ಈಗ ಉಡುಪಿ ಶ್ರೀಕೃಷ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ. ಆ್ಯಂಡ್ ಅಲ್ಲಿಂದ ಬಂದು ಮೇ ಬಿ ಇದು ಸ್ವಲ್ಪ ಬೀಚಲ್ಲಿ ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದೇನೋ. ಆಗ ಅಲ್ಲಿ ಒಳಗಡೆ ಹೋಗಲ್ಲ, ನಾವು ಜಸ್ಟ್ ಅಲ್ಲೇ ಕುತ್ಕೊಂಡು ಫೋಟೋಸ್ ಇಟ್ಕೊಳ್ತೀವಿ ಅಷ್ಟೇ. ಓಕೆ. ಆಗ ಆ ಫೋಟೋಸ್ನ ನಿಮಗೆ ಶೇರ್ ಮಾಡ್ತೀವಿ, ಖಂಡಿತವಾಗ್ಲೂ ನೋಡಲೇಬೇಕು. ಎಸ್, ಅಲ್ಲಿವರೆಗೂ ನೀವು ಫೋನ್ ಅದೇ ವೀಡಿಯೋನ ನೋಡಬೇಕು. ಆ್ಯಂಡ್ ಈಗ ವಿಲ್ ಟೇಕ್ ಅ ರೆಸ್ಟ್. ಮಲ್ಕೊಂತೀವಿ ಸ್ವಲ್ಪ. If possible, we'll sleep. Otherwise, we will just take a rest. Okay. And next to Krishna ದೇವಸ್ಥಾನಕ್ಕೆ on the way ಏನಾಗುತ್ತೆ ಅಂತ ಎಲ್ಲ ತೋರಿಸ್ತೀನಿ. And sorry, we could not show the view of the Malpe beach. And ಚೆನ್ನಾಗಿತ್ತು. The next stop ಶ್ರೀಕೃಷ್ಣ ದೇವಸ್ಥಾನ. ರಾತ್ರಿ ಅಲ್ಲಿಗೆ ರೀಚ್ ಆಗ್ತೀವಿ. ಅಲ್ಲಿಂದ ಅದು ದರ್ಶನ ಮಾಡಿಕೊಂಡು ತಿಂದ್ಬಿಟ್ಟು ತಿರ್ಗಾ ಇಲ್ಲಿಗೆ ಬರ್ತೀವಿ. ಎಸ್. ಆ್ಯಂಡ್ ನಾವಿರೋ ರೆಸಾರ್ಟ್ ಬಂದು ಏನು ತಾನ್ಸಿ ಪಾರ್ ಅಂತ ಒಂದು ರೆಸಾರ್ಟು. ತುಂಬ ಚೆನ್ನಾಗಿದೆ. ಲೈಕ್ ಹಟ್ ಥರನೇ, ನೀವು ಕಾಣಿಸ್ತಾ ಇದೆಯಲ್ಲ ಹಟ್ ಥರನೇ ಇದೆ. AC ಇದೆ, ಫ್ಯಾನ್ ಇದೆ, ಎಲ್ಲ ಇದೆ. ಈ ಕಡೆ ಫ್ಯಾನ್ ಕಾಣಿಸ್ತಿದೆ. ಓಕೆ. ಆ್ಯಂಡ್ ಗುಡ್ ಪ್ಲೇಸ್. ಆ್ಯಂಡ್ ಈಚೆ ಕೂಡ ಡಿಫ್ರೆಂಟ್ ಶೇಪಲ್ಲಿ ಮಾಡಿದ್ದಾರೆ. ಲೈಕ್ ಶೀಶಲಲ್ಲಿ ರೂಮ್ ಇರೋ ಥರ
ಮೀನೆಲ್ಲ ಇದೆ ಆ್ಯಂಡ್ ಗುಡ್. ಅದೆಲ್ಲ ಬೆಳಗ್ಗೆ ತೋರಿಸ್ತೀನಿ, ಇವಾಗ ತೋರ್ಸೋಕ್ಕಾಗಲ್ಲ. ಸೊ ಬೆಳಗ್ಗೆ ನೆಕ್ಸ್ಟ್ ಡೇ ವ್ಲಾಗಲ್ಲಿ ತೋರಿಸ್ತೀನಿ, ದಯವಿಟ್ಟು ನೋಡಿ. ಆ್ಯಂಡ್ ಈಗ ವಿಲ್ ಟೇಕ್ ರೆಸ್ಟ್, ಲೇಟರ್ ವಿಲ್ ಗೋ ಟು ಶ್ರೀಕೃಷ್ಣ ಉಡುಪಿ ದೇವಸ್ಥಾನ. ದರ್ಶನ ಮಾಡ್ಕೊಂಡು ತಿನ್ಬಿಟ್ಟು ಅಲ್ಲಿಗೆ ಬರ್ತೀವಿ. ಎಸ್, ಓಕೆ, ಬಾಯ್. ಬಾಯ್. ಸೊ ಇದೇ ಸ್ಪೆಷಲ್ ಶೆಲ್. ಸೊ ಇದು ನಮ್ಮ ಶ್ರೀ ಶೆಲ್ ಕಲೆಕ್ಷನ್. ಸೊ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ನಮ್ಮ ರೂಮ್ ಬಂದಿದ್ದು ಆ್ಯಂಡ್ ಈ ಥರ ಕೆತ್ತನೆ ಎಲ್ಲ ಮಾಡಿದ್ದಾರೆ. ಇಲ್ಲಿ ನೆಕ್ಸ್ಟ್ ರೂಮ್ ನೋಡಿ, ಡಿಫ್ರೆಂಟ್ ಶೇಪ್ಸಲ್ಲಿ ರೂಮ್ ಮಾಡಿದ್ದಾರೆ. ಇಲ್ಲಿ ಫುಲ್ ಏರಿಯಾ ಎಲ್ಲ ಚೆನ್ನಾಗಿದೆ. ಫಿಶಸ್ ತೋರಿಸ್ತೀನಿ, ನನಗೆಲ್ಲ ತೋರಿಸ್ತೀನಿ ಬನ್ನಿ. ಫಿಶಸ್ ಇದೆ. ಸೊ ಅಲ್ಲಿ ನೋಡಿ ಅಲ್ಲಿ ಕಾಣಿಸ್ತೀವಿ. ಅಲ್ಲಿ 3 ಫಿಶ್ ಇದೆ. ಹೌದು, ಇಲ್ಲೆಲ್ಲ ಈ ಥರ ಡೆಕೋರೇಟ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನದಿ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೀವೇನಾದರೂ ಮಲ್ಪೆ ಬೀಚಿಗೆ ಬಂದಾಗ ಇಲ್ಲಿ ಸ್ಟೇ ಆಗ್ಬೋದು. ಗುಡ್ ಪ್ಲೇಸ್. ನೋಡಿ ಅಲ್ಲಿ ಜಾಗ್ತಿದೆ ಬನ್ನಿ ಒಳಗಡೆ ಹೋಗೋಣ. ಇಲ್ಲಿಂದ ದೊಡ್ಡ ದೊಡ್ಡ ರೂಮ್ಸ್ ಎಲ್ಲ ಇದೆ. ನಾವು ಚಿಕ್ಕ ರೂಮ್ ತೊಗೊಂಡಿದ್ದೀವಿ. ಅಲ್ಲಿ ಆಟ ಆಡೋಕ್ಕೆ ಸ್ಯಾಂಡ್ ಇದೆ. ಇಲ್ಲೆಲ್ಲ ಇಲ್ಲಿ ಸ್ಯಾಂಡ್ ಇದೆ, ಆಟ ಆಡ್ಬೋದು. ಬಾವಿ ಥರ ಇದೆ. ಬನ್ನಿ ಆ ಬಾವಿಲಿ ಏನಿದೆ ಅಂತ ನೋಡೋಣ. ಇಲ್ಲೇನು ಕಾಣಿಸ್ತಾರೆ, ಇವಾಗ ಬೆಳಗ್ಗೆ ತೋರಿಸ್ತೀವಿ. ಸೊ ಬ್ಯೂಟಿಫುಲ್ ವ್ಯೂ. ಕ್ಯಾಮಲ್ ರೈಡ್ ಇವಾಗೂ ಐತೆ. ಕ್ಯಾಮಲ್ ರೈಡ್ ವಾಕ್ ಮಾಡಿದ್ದು ನೀವೇ ನೋಡಿದ್ರಿ. ಅಲ್ಲಿ ಬೀಚ್ ವೇವ್ಸ್ ಎಲ್ಲ ಅಂತ ಬರ್ತಾಯಿತ್ತು. ಆ್ಯಂಡ್ ನಾವು ಶಾಪಿಂಗ್ ಮಾಡ್ಕೊಂಬಂದ್ವಿ. ಸ್ವಲ್ಪ ಏನೂ ಇಲ್ಲ, ಒಂದು ಬ್ರೇಸ್ಲೆಟ್ ತೊಗೊಂಡ್ವಿ. ನಾನು ಬ್ಲ್ಯಾಕ್ ತೊಗೊಂಡೆ, ನಾನು ಬ್ಲೂ ತೊಗೊಂಡೆ. ಆ್ಯಕ್ಚುಲಿ ನನ್ನ ಫೇವ್ರೆಟ್ ಕಲರ್ ಅವಳು ತೊಗೊಂಡೆ, ಅವಳ ಫೇವ್ರೆಟ್ ಕಲರ್ ನಾನು ತೊಗೊಂಡೆ. ಆ್ಯಂಡ್ ವಿ ಗಾಟ್ ಅವರ್ ಸ್ಟಾರ್ಟಿಂಗ್ ಲೆಟರ್ ಕೀಚೈನ್. ನಂದು ಜಿ. ಆ್ಯಕ್ಚುಲಿ ಅದು ಬರೀ ಶಾಂಕ ಬಂದಿತ್ತು. ಅವರು ಕೀಚೈನ್ ಥರ ಹಿಂಗೆ ಹಾಕ್ಕೊಟ್ರು. ಎಸ್. ಸೊ ಇವತ್ತಿಗೆ ಡೇ 2 ಮುಗೀತು. ಸೊ ನಾಳೆ ಬಂದು ಡೇ 3 ಸ್ಟಾರ್ಟ್ ಆಗುತ್ತೆ. ಸೊ ಈ ಡೇ 2 ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಬಾಯ್.